ಈಶ್ವರ ದೇವಸ್ಥಾನದಲ್ಲಿ ವಿಶೇಷ ಪೂಜೆಯ ನಂತರ ನಿಮ್ಮ ಕೈಗೆ ಬಂತಾ? ಓಕೆ ಓಕೆ, ಪುನಃ ಕೊಡ್ತೀನಿ. ನೆಟ್ವರ್ಕ್ ಅಲ್ಲಿ ಸಿಗುತ್ತೆ ನೋಡಿ, ಇವಾಗ ಬರ್ತಾ ಇದೆಯಾ? ಓಂ ಮನಸೋದ್ಧೀತ ಪ್ರಾರ್ಥನಾಂ ಸಮರ್ಪಯಾಮಿ ಮಂತ್ರಪಠ್ಯಂ ಸಮರ್ಪಯಾಮಿ. ಹಲೋ, ಜೆಡಿಎಸ್ನ ಭದ್ರಕೋಟೆ ಹಾಸನ ಜಿಲ್ಲೆಯಲ್ಲಿ ಇಂದು ಜೆಡಿಎಸ್ನ ಬೆಳ್ಳಿ ಹಬ್ಬ ಮತ್ತೆ ಸಮಾವೇಶವನ್ನು ಏರ್ಪಡಿಸಿದ್ದಾರೆ. ಸಮಾವೇಶದಲ್ಲಿ ಮಾಜಿ ಪ್ರಧಾನಿ ದೇವೇಗೌಡರು, ಕೇಂದ್ರ ಸಚಿವರಾದಂಥ ಎಚ್.ಡಿ. ಕುಮಾರಸ್ವಾಮಿ ಅವರು ಸೇರಿದಂತೆ ಅನೇಕ ನಾಯಕರು, ಜೆಡಿಎಸ್ ನಾಯಕರು ಸಮಾವೇಶದಲ್ಲಿ ಭಾಗಿಯಾಗ್ತಾರೆ. ಈಗ ಮಾಜಿ ಸಚಿವರಾದಂಥ ರೇವಣ್ಣ ಅವರು ಇರೋದು, ರೇವಣ್ಣ ಅವ್ರಿಗೆ ಮಾತಾಡ್ತಾ ಹೋಗ್ತೀನಿ. ಸರ್, ಈ ಬೆಳ್ಳಿ ಹಬ್ಬದ ವಿಶೇಷ ಏನು ಸರ್? ಇವತ್ತು ನಮ್ಮ ಪಕ್ಷದ 25 ವರ್ಷ ಆಗಿ ಈ ಜಾತ್ಯತೀತ ಜನತಾದಳ ಅಂತ ಪಕ್ಷ ಉದ್ಭವವಾಗಿ 25 ವರ್ಷ ಆಗಿದೆ. 25 ವರ್ಷದ ಬೆಳ್ಳಿ ಹಬ್ಬ ಮತ್ತು ಈ ಜಿಲ್ಲೆಯ
ಹಲವಾರು ಕಾಮಗಾರಿಗಳಿರ್ಬೋದು, ಅಭಿವೃದ್ಧಿ ಕೆಲಸ ಇರ್ಬೋದು, ಕಳೆದ 2 ವರ್ಷ ಇರ್ಬೋದು, 2.5 ವರ್ಷ ಇರ್ಬೋದು, ಹಿಂದಿನ ಸರ್ಕಾರದಲ್ಲಿ ಆಗದಲೇ ಇರುವಂಥ ಕೆಲಸಗಳ ಬಗ್ಗೆ ಮತ್ತು ನಮ್ಮ ಜಿಲ್ಲೆಯಲ್ಲಿ ಇವತ್ತು ಏನು 2.5 ವರ್ಷದಲ್ಲಿ ನಡೀತಾ ಇರುವಂಥ ನೋಡ್ತಾ ಇದ್ದೀರಿ, ಅದರೆಲ್ಲ ಇವತ್ತು ಸವಿಸ್ತಾರವಾಗಿ ನಮ್ಮ ರಾಷ್ಟ್ರೀಯ ಅಧ್ಯಕ್ಷ ದೇವೇಗೌಡರು ಬರ್ತಾ ಇದ್ದಾರೆ, ಕುಮಾರಣ್ಣರು ಬರ್ತಾ ಇದ್ದಾರೆ, ಎಲ್ಲ ಪಕ್ಷದ ಮುಖಂಡರೆಲ್ಲ ಇರ್ತಾರೆ. ಸಮಾವೇಶದಲ್ಲಿ ಬಾಕಿ ವಿಷಯ ಮಾತಾಡ್ತೀವಿ. ದೇವೇಗೌಡರು ಎಷ್ಟೊತ್ತಿಗೆ ಹರನಹಳ್ಳಿ ಬಂದು ವಿಶೇಷವಾದ ಪೂಜೆ ಸಲ್ಲಿಸ್ತಾರೆ? ಇದೊಂದು ಹಾಫ್ ಆನ್ ಅವರಲ್ಲಿ ಬರ್ತಾರೆ, 45 ಮಿನಿಟ್ಸ್. ಈಗ ಸರ್ ಹೇಳಿ ಕೇಳಿ ಹಾಸನ ಜಿಲ್ಲೆ JDS ಭದ್ರಕೋಟೆ, ಈಗ ಕಾರ್ಯಕರ್ತರಿರ್ಬೋದು ಅಥವಾ ಹಾಸನ ಜಿಲ್ಲೆ ಜನರಿಗೆ ಏನು ಹೇಳಕ್ಕೆ ಇಷ್ಟಪಡ್ತೀವಿ? ಸರ್, ಇವತ್ತು ಜಿಲ್ಲೆಯ ಜನತೆ ಏನು ಕೆಲವು ನಿರೀಕ್ಷೆ ಇರೋದಂಥ IIT ಇರ್ಬೋದು, ಏರ್ಪೋರ್ಟ್ ಇರ್ಬೋದು, ಹಲವಾರು ಇವತ್ತು ಏನು ನಮ್ಮ ಇದರದ್ದು ಹಾರ್ಟಿಕಲ್ಚರ್ ಕಾಲೇಜ್ ಇವೆಲ್ಲ ಮಂಜೂರಾತಿ ಆಗಿದ್ದೇ ಇದು ಮಾಡಿಲ್ಲ. ಹಾರ್ಟಿಕಲ್ಚರ್ ಕಾಲೇಜ್ ಎಷ್ಟು ಲಕ್ಷ ಜನ ಸೇರಂತ ನಿರೀಕ್ಷೆ ಇದೆ? ಸುಮಾರು 2 ಲಕ್ಷಕ್ಕಿಂತ ಮೀರಿ ಸೇರ್ತಾರೆ. ಸಮಾವೇಶದಲ್ಲಿ ಏನೆಲ್ಲ ಪೆಂಡಿಂಗ್ ಇದೆ ಅಂದ್ರೆ ಏನೆಲ್ಲ ಕಾಮಗಾರಿಗಳು ಅಭಿವೃದ್ಧಿ ಕುಂಠಿತ ಆಗಿದೆ ಇದ್ರ ಬಗ್ಗೆ ಚರ್ಚೆ ಆಗುತ್ತೆ. ಇದಲ್ಲದೆ 2 ಲಕ್ಷಕ್ಕೂ ಹೆಚ್ಚು ಜನ ಸೇರಂತ ನಿರೀಕ್ಷೆ ಇದೆ ಅಂತ ಮಾಜಿ ಸಚಿವ ರೇವಣ್ಣ ಹೇಳ್ತಾರಂಥದ್ದು. ಕ್ಯಾಮ್ರಾಮನ್ ಪ್ರವೀಣ್ ಜೊತೆ ಕಿರಣ್, ನ್ಯೂಸ್ ಫಸ್ಟ್, ಹೊಳೆನರಸೀಪುರ.